ಇವತ್ತಿನ ವಿಡಿಯೋದಲ್ಲಿ ಫಿಫ್ತ್ ಚಾಪ್ಟರ್ ಲೀನಿಯರ್ ಇನ್ಇಕ್ವಾಲಿಟೀಸ್, ಇದರಲ್ಲಿ ಯಾವುದೆಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್, ಆಮೇಲೆ ಇದನ್ನು ಹೆಂಗೆ ಸಾಲ್ವ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈ ಚಾಪ್ಟರಿಗಿರೋ ವೇಟೇಜು ಟೋಟಲ್ 5 ಮಾರ್ಕ್ಸ್. 1 ಮಾರ್ಕಲ್ಲಿ 2 ಕ್ವೆಶನ್ಸ್ ಕೇಳ್ತಾರೆ, ಇದರ್ MCQ ಆರ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. 3 ಮಾರ್ಕ್ಸಲ್ಲಿ 1 ಕ್ವೆಶನ್ ಕೇಳ್ತಾರೆ. ಅಥವಾ 1 ಮಾರ್ಕಿದ್ದು 1 ಕ್ವೆಶನ್ ಕೇಳಿದರೆ 2 ಮಾರ್ಕ್ಸದ್ದು ಆವಾಗ 2 ಕ್ವೆಶನ್ಸ್ ಕೇಳ್ತಾರೆ. ಅಲ್ಲಿ 4 + 1 5 ಆಗುತ್ತೆ. ಯಾವುದೇ ಪ್ಯಾಟರ್ನಲ್ಲಿ ಕೇಳ್ಬೋದು ಕ್ವೆಶನ್. ಇದು 3 ಮಾರ್ಕ್ಸಲ್ಲಿ ಅಥವಾ 1 ಮಾರ್ಕಿದ್ದು 1 ಕ್ವೆಶನ್ ಕೇಳಿದರೆ 2 ಮಾರ್ಕ್ಸಿದ್ದು 2 ಕ್ವೆಶನ್ಸ್ ಕೇಳ್ತಾರೆ. ಸೊ ಟೋಟಲ್ ಈ ಚಾಪ್ಟರಿಗೆ ಇರೋ ಮಾರ್ಕ್ಸು 5 ಮಾರ್ಕ್ಸ್. ಸೊ ಇದರಲ್ಲಿ ಇಂಪಾರ್ಟೆಂಟ್ ಲೀನಿಯರ್ ಇನ್ಇಕ್ವಾಲಿಟೀಸ್ ಅಂತಂದರೆ ನಿಮಗೆ ಇಲ್ಲಿ ಬೇಸಿಕ್ ಯಾವುದೆಲ್ಲ ಗೊತ್ತಿರಬೇಕಂದ್ರೆ, ಯಾವುದೆಲ್ಲ ಇನ್ಇಕ್ವಾಲಿಟೀಸ್ ಇದೆ: ಲೆಸ್ ದ್ಯಾನ್, ಗ್ರೇಟರ್ ದ್ಯಾನ್, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು. ಈ 4 ಇನ್ಇಕ್ವಾಲಿಟೀಸ್ ಇರೋದು. ಯಾವುದೇ ಎಕ್ಸ್ಪ್ರೆಷನಲ್ಲಿ, ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನಲ್ಲಿ ಈ ಇನ್ಇಕ್ವಾಲಿಟೀಸ್ ಇದೆ ಅಂತಾದರೆ ಅದನ್ನು ನಾವು ಇನ್ಇಕ್ವಾಲಿಟಿ ಅಂತ ಕರಿತೀವಿ, ಇಕ್ವೇಷನ್ ಅಂತ ಕರೆಯಲ್ಲ. ಸಿ ಫಾರ್ ಎಕ್ಸಾಂಪಲ್, ಎಕ್ಸ್ ಇಸ್ ಲೆಸ್ ದ್ಯಾನ್ 3, ದಿಸ್ ಇಸ್ ಅನ್ ಇನ್ಇಕ್ವಾಲಿಟಿ, ಯಾಕಂದರೆ ಈ ಸಿಂಬಲ್ ಲೆಸ್ ದ್ಯಾನ್ ಸಿಂಬಲ್ ಇದೆ. y is greater than or equal to 5. This is also an example for inequality. ಅದರಲ್ಲಿ ಈ 2 ಇನ್ಇಕ್ವಾಲಿಟಿಯನ್ನು ಸ್ಲ್ಯಾಕ್ ಇನ್ಇಕ್ವಾಲಿಟಿ ಅಂತ ಕರಿತೀವಿ. ಈ 2 ಇನ್ಇಕ್ವಾಲಿಟಿಯನ್ನು ಸ್ಟ್ರಿಕ್ಟ್ ಇನ್ಇಕ್ವಾಲಿಟಿ ಅಂತ ಕರಿತೀವಿ. ಇವಾಗ ಫಾರ್ ಎಕ್ಸಾಂಪಲ್, ಎಕ್ಸ್ ಇಸ್ ಲೆಸ್ ದ್ಯಾನ್ 3 ಅಂತಂದರೆ 3ಗಿಂತ ಕಡಿಮೆ ಇರೋ ವ್ಯಾಲ್ಯೂಸ್ಗಳು 3 ಅದರಲ್ಲಿ ಇನ್ಕ್ಲೂಡ್ ಆಗಲ್ಲ, ಸ್ಟ್ರಿಕ್ಟಲ್ಲಿ 3 ಇನ್ಕ್ಲೂಡ್ ಆಗಲ್ಲ. ಅದೇ ಸ್ಲ್ಯಾಕ್ ಇನ್ಇಕ್ವಾಲಿಟಿನಲ್ಲಿ y ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 5 ಅಂದರೆ 5ಗಿಂತ ಲಾರ್ಜರ್ ವ್ಯಾಲ್ಯೂಸ್, 5ಗಿಂತ ದೊಡ್ಡದಾಗಿರೋ ವ್ಯಾಲ್ಯೂಸ್ಗಳು, ಅದರ ಜೊತೆಗೆ 5 ಕೂಡ ಇನ್ಕ್ಲೂಡ್ ಆಗಿರುತ್ತೆ. 5ಇಂದ ಸ್ಟಾರ್ಟ್ ಆಗಿ 5ಗಿಂತ ಎಲ್ಲ ಲಾರ್ಜರ್ ವ್ಯಾಲ್ಯೂಸ್ಗಳು. ಸೊಲ್ಯೂಷನ್ ಸೆಟ್ ಬರೆಯುವಾಗ ಇವಾಗ ಸೊಲ್ಯೂಷನ್ ಆಫ್ ಆ್ಯನ್ ಇನ್ಇಕ್ವಾಲಿಟಿ ಅಂದರೆ ಯಾವುದೆಲ್ಲ ವ್ಯಾಲ್ಯೂಸ್ ಆಫ್ ಎಕ್ಸ್ ಆ ಇನ್ಇಕ್ವಾಲಿಟಿಯನ್ನು ಟ್ರೂ ಅಂತ ಮಾಡ್ತವೆ ಅಂಥ ವ್ಯಾಲ್ಯೂಸ್ಗಳನ್ನು ಸೊಲ್ಯೂಷನ್ ಆಫ್ ದ ಇನ್ಇಕ್ವಾಲಿಟಿ ಅಂತ ಕರಿತೇವೆ. ಇವಾಗ ಎಕ್ಸ್ ಈಕ್ವಲ್ ಟು 1 ಹಾಕಿದರೆ 1 is less than 3, therefore 1 is a solution of this inequality. X is equal to 2 ಹಾಕಿದರೆ 2 is less than 3, yes, 2 is also a solution of the inequality. X is equal to 4 ಕೊಟ್ಟರೆ 4 is less than 3, this is false. 4 can't be less than 3, ಆವಾಗ 4 is not the solution of this inequality. ಸೊಲ್ಯೂಷನ್ ಸೆಟ್ ಬರೆಯುವಾಗ ಬೇರೆ ಬೇರೆ ಆಪ್ಷನ್ಸ್ ಇರುತ್ತೆ. ಎಕ್ಸ್ ಬಿಲಾಂಗ್ಸ್ ಟು n ನ್ಯಾಚುರಲ್ ನಂಬರ್ ಆದರೆ ಸೊಲ್ಯೂಷನ್ ಸೆಟ್ ಬೇರೆ, ಎಕ್ಸ್ ಬಿಲಾಂಗ್ಸ್ ಟು ಇಂಟೀಜರ್ ಆದರೆ ಸೊಲ್ಯೂಷನ್ ಸೆಟ್ ಬೇರೆ, ಎಕ್ಸ್ ಬಿಲಾಂಗ್ಸ್ ಟು ರಿಯಲ್ ಅಂತಾದರೆ ಸೊಲ್ಯೂಷನ್ ಸೆಟ್ ಬೇರೆ ಇರುತ್ತೆ. ಇವಾಗ ಈ ಇನ್ಇಕ್ವಾಲಿಟಿಗೆ ಎಕ್ಸ್ ಬಿಲಾಂಗ್ಸ್ ಟು n ಅಂದರೆ ವಾಟ್ ಈಸ್ ದ ಸೊಲ್ಯೂಷನ್ ಸೆಟ್? ಸೊಲ್ಯೂಷನ್ ಸೆಟ್ ಆಗಿ ಏನಾಗುತ್ತೆ, 1ಇಂದ ಸ್ಟಾರ್ಟ್ ಆಗೋದು ನ್ಯಾಚುರಲ್ ನಂಬರ್ಸ್. ಸೊ 1 is less than 3, 2 is less than 3, ಎರಡೇ ಬರೋದು ಸೊಲ್ಯೂಷನ್ಸ್. ಅದೇ ಸೊಲ್ಯೂಷನ್ ಸೆಟ್ ಇಂಟೀಜರ್ಸ್ ಆದರೆ ಇನ್ಫೈನೈಟ್ ಸೊಲ್ಯೂಷನ್ ಸಿಗುತ್ತೆ, ಬಟ್ ಸ್ಟಾರ್ಟಿಂಗ್ ಫ್ರಮ್ -1, 0, 1, 2. ಓಕೆ, ಆಲ್ ನೆಗೆಟಿವ್ ಇಂಟೀಜರ್ಸ್ ಇನ್ಕ್ಲೂಡಿಂಗ್ 1 and 2. ಅದೇ ಎಕ್ಸ್ ಬಿಲಾಂಗ್ಸ್ ಟು ಆ ರಿಯಲ್ಸ್ ಆದರೆ ಸೊಲ್ಯೂಷನ್ ಸೆಟ್ಟನ್ನು ರಿಯಲ್ ನಂಬರ್ ಇರುವಾಗ ಯಾವತ್ತು ಇಂಟರ್ವಲ್ ಫಾರ್ಮಲ್ಲಿ ಬರಿಬೇಕು. ಸೊ ನಿಮಗೆ ಗೊತ್ತು ರಿಯಲ್ ಲೈನ್ ಯಾವ ಥರ ಇರುತ್ತೆ ಅಂತ. 0 ಮಿಡ್ಲಲ್ಲಿ ಇರುತ್ತೆ, ನ್ಯೂಟ್ರಲ್. ಟು ದ ಲೆಫ್ಟ್ ಆಫ್ 0 ಎಲ್ಲ ನೆಗೆಟಿವ್ ನಂಬರ್ಸ್ ಬರುತ್ತೆ, ಟು ದ ರೈಟ್ ಆಫ್ 0 ಆಲ್ ಪಾಸಿಟಿವ್ ನಂಬರ್ಸ್ ಬರುತ್ತೆ. ಸೊ ನಿಮಗೆ 3 ಇದೆ, 3ಗಿಂತ ಲೆಸ್ಸರ್ ವ್ಯಾಲ್ಯೂಸ್ ಅಂದರೆ ಈ ಕಡೆ, ಸೊ ಲೆಫ್ಟಿಗೆ ಹೋಗಬೇಕು. ಲೆಸ್ ಅಂದರೆ ಟು ದ ಲೆಫ್ಟ್, ಗ್ರೇಟರ್ ಅಂದರೆ ಟು ದ ರೈಟ್ ಆಫ್ ದಟ್ ನಂಬರ್. ಇವಾಗ ಲೆಸ್ಸರ್ ಇದೆ, ಸೊ ಲೆಫ್ಟಿಗೆ ಹೋಗಬೇಕು. ಲೆಫ್ಟಲ್ಲಿ ಏನಿರುತ್ತೆ, -∞. ಸೊ -∞, -∞ಇಂದ 3ವರೆಗೆ ಬರಬೇಕು. 3 ಸ್ಟ್ರಿಕ್ಟ್ ಇನ್ಇಕ್ವಾಲಿಟಿ ಇದೆ, 3 ಇನ್ಕ್ಲೂಡ್ ಆಗಿಲ್ಲ, ಸೊ ಓಪನ್ ಬ್ರ್ಯಾಕೆಟ್ ಹಾಕಬೇಕು. ಸಪೋಸ್ 3 ಇನ್ಕ್ಲೂಡ್ ಆಗಿದ್ದರೆ ಕ್ಲೋಸ್ಡ್ ಬ್ರ್ಯಾಕೆಟ್ ಇಲ್ಲಿ ಅಪ್ಲೈ ಮಾಡಬೇಕು. ಸೊ ಇದು ಬೇಸಿಕ್ ಇನ್ ಲೀನಿಯರ್ ಇನ್ಇಕ್ವಾಲಿಟೀಸ್. ಎಲ್ಲ ಸೊಲ್ಯೂಷನ್ಸು ಇದೇ ಫಾರ್ಮಲ್ಲಿ ಫೈಂಡ್ ಔಟ್ ಮಾಡೋಕ್ಕೆ. ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಇನ್ನೂ ಎಕ್ಸ್ಪ್ಲೇನ್ ಮಾಡ್ತೀನಿ. 1 ಮಾರ್ಕ್ ಎಲ್ಲ ಯಾವುದೆಲ್ಲ ಕ್ವೆಶನ್ಸ್ ಬರುತ್ತೆ ನೋಡೋಣ. ಸೊ ಇವಾಗ 1 ಮಾರ್ಕ್ ಪಾಸಿಬಲ್ ಕ್ವೆಶನಲ್ಲಿ ಫಸ್ಟ್ ಕ್ವೆಶನ್ ನೋಡಿ, ಸೊಲ್ಯೂಷನ್ ಆಫ್ ದಿಸ್ ಇನ್ಇಕ್ವಾಲಿಟಿ. ಇದು ಎಕ್ಸಾಂಪಲ್ ಫಾರ್ ಡಬಲ್ ಇನ್ಇಕ್ವಾಲಿಟಿ, ಯಾಕಂದರೆ 2 ಇನ್ಇಕ್ವಾಲಿಟಿ ಸಿಂಬಲ್ ಇದೆ, ಸೊ ಇದನ್ನು ಡಬಲ್ ಇನ್ಇಕ್ವಾಲಿಟಿ ಅಂತ ಕರಿತೀವಿ. ಸೊ ಇವಾಗ ಡಬಲ್ ಇನ್ಇಕ್ವಾಲಿಟಿಯನ್ನು ಸಾಲ್ವ್ ಮಾಡಬೇಕಾದ್ರೆ ಸಾಲ್ವಿಂಗ್ ಫಾರ್ ಅನ್ ಇನ್ಇಕ್ವಾಲಿಟಿ ಅಂದರೆ ಎಕ್ಸ್ ವ್ಯಾಲ್ಯೂ ಬೇಕು. ಸೊ ಎಕ್ಸ್ ಜೊತೆ ಏನೆಲ್ಲ ಎಕ್ಸ್ಟ್ರಾ ಇರುತ್ತೆ ಅದನ್ನೆಲ್ಲ ಫಸ್ಟಿಗೆ ರಿಮೂವ್ ಮಾಡ್ಕೋಬೇಕು. ಸೊ ಸ್ಟಾರ್ಟ್ ಫ್ರಮ್ ದ ಕಾನ್ಸ್ಟೆಂಟ್. -3 ಇಲ್ಲಿದೆ, ನಮಗೆ -3 ಬೇಡ ಅಂದರೆ ಇಡೀ ಇನ್ಇಕ್ವಾಲಿಟಿಗೆ 3ಅನ್ನು ಆ್ಯಡ್ ಮಾಡಬೇಕು. -8 + 3
5x minus 3 plus 3 less than or equal to 7 plus 3. Add 3 to the entire inequality. ಇನಿಕ್ವಾಲಿಟಿ ರೂಲ್ಸ್ ಗೊತ್ತಿರಬೇಕು. ಆ್ಯಡ್ ಮಾಡೋವಾಗ ಸಬ್ಟ್ರಾಕ್ಟ್ ಮಾಡೋವಾಗ ಇನಿಕ್ವಾಲಿಟಿ ಏನೂ ಚೇಂಜ್ ಆಗಲ್ಲ. ಇನಿಕ್ವಾಲಿಟಿ ಹೆಂಗೆ ಇರುತ್ತೆ ಹಾಗೆ ಇದ್ಬಿಡತ್ತೆ. ಬಟ್ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡೋವಾಗಲೂ ಪಾಸಿಟಿವ್ ನಂಬರಿಂದ ಆದರೆ ಏನೂ ಚೇಂಜ್ ಆಗಲ್ಲ. ನೆಗೆಟಿವ್ ನಂಬರಿಂದ ಮಲ್ಟಿಪ್ಲೈ ಮಾಡಿದರೆ ಅದು ಒಂದು ರೂಲ್ ವೈಲ್ ಸಾಲ್ವಿಂಗ್ ದ ಇನಿಕ್ವಾಲಿಟೀಸ್. ಸೊ ಆ ರೂಲು ನೆನ್ಪಿಟ್ಕೋಬೇಕು. ಅದನ್ನ ಇಲ್ಲಿ ಬರ್ಬಿಡ್ತೀನಿ ನಾನು. ರೂಲ್ಸ್ ವೈಲ್ ಸಾಲ್ವಿಂಗ್ ದ ಇನ್ಇಕ್ವಾಲಿಟಿ. ಪಾಸಿಟಿವ್ ಕ್ವಾಂಟಿಟಿಯನ್ನು ಆ್ಯಡ್ ಮಾಡಿ, ಸಬ್ಟ್ರಾಕ್ಟ್ ಮಾಡಿ, ಮಲ್ಟಿಪ್ಲೈ ಮಾಡಿ, ಡಿವೈಡ್ ಮಾಡಿ ಏನೂ ಚೇಂಜ್ ಆಗಲ್ಲ. ಇನ್ಇಕ್ವಾಲಿಟಿ ಹಾಗೆ ಇರುತ್ತೆ. ಅದೇ ನೆಗೆಟಿವ್ ಕ್ವಾಂಟಿಟಿಯಿಂದ ಆ್ಯಡ್ ಮಾಡಿದರೂ ಸಬ್ಟ್ರಾಕ್ಟ್ ಮಾಡಿ ಏನೂ ಚೇಂಜ್ ಇಲ್ಲ. ಮಲ್ಟಿಪ್ಲೈ ಮಾಡಿದರೆ, ಇವಾಗ ಎಕ್ಸ್ ಇಸ್ ಲೆಸ್ ದ್ಯಾನ್ 3 ಇದೆ, ಮಲ್ಟಿಪ್ಲೈ ಬೋತ್ ದ ಸೈಡ್ಸ್ ಬೈ -1. ಓಕೆ, ಅವಾಗ -x ಇಸ್ ಗ್ರೇಟರ್ ದ್ಯಾನ್ -3 ಆಗತ್ತೆ. ಇನ್ಇಕ್ವಾಲಿಟಿ ರಿವರ್ಸ್ ಆಗುತ್ತೆ. ಅದೇ ಥರ ಡಿವೈಡ್ ಬೈ ಯಾವುದಾದ್ರೂ ನೆಗೆಟಿವ್ ಕ್ವಾಂಟಿಟಿಯಿಂದ ಡಿವೈಡ್ ಮಾಡಿದರೆ, -2 ಇಂದ ಡಿವೈಡ್ ಮಾಡಿ, ಅವಾಗ ಏನಾಗುತ್ತೆ, x ಬೈ -2, ಇಲ್ಲಿ ಲೆಸ್ ದ್ಯಾನ್ ಇದ್ದಿದ್ದು ಗ್ರೇಟರ್ ದ್ಯಾನ್ ಆಗುತ್ತೆ, 3 ಬೈ -2. ಈ ಥರ ಇನ್ಇಕ್ವಾಲಿಟಿ ಚೇಂಜ್ ಆಗುತ್ತೆ ಯಾವಾಗ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ ಅ ನೆಗೆಟಿವ್ ನಂಬರ್ ಮಾಡಿದರೆ ಮಾತ್ರ, ಇಲ್ಲಾಂದರೆ ಆಗಲ್ಲ. ಅದೇ ಥರ ಇವಾಗ ನೋಡಿ, 1 ಇಸ್ ಲೆಸ್ ದ್ಯಾನ್ 3 ಇದೆ, ಮಲ್ಟಿಪ್ಲೈ ಬೈ -1, -1 -3 ಸಿಗತ್ತೆ. ನಿಮಗೆ ಗೊತ್ತು -1 ಇಸ್ ಬಿಗ್ಗರ್ ದ್ಯಾನ್ -3. ಲೆಫ್ಟಿಂದ ಈ ಕಡೆ ರೈಟ್ 0 ಕಡೆ ಬರುವಾಗ ಲಾರ್ಜರೇ ಆಗ್ತಾ ಹೋಗೋದು. ಸೊ ಅದಕ್ಕೋಸ್ಕರ ನೆಗೆಟಿವ್ ಇಂದ ಮಲ್ಟಿಪ್ಲೈ ಮಾಡಿದಾಗ ಇನ್ಇಕ್ವಾಲಿಟಿ ರಿವರ್ಸ್ ಆಗಿರಬೇಕು. ಸೇಮ್ ಇನ್ಇಕ್ವಾಲಿಟಿ ಕಂಟಿನ್ಯೂ ಮಾಡಿದರೆ ಏನಾಗುತ್ತೆ, -1 ಲೆಸ್ ದ್ಯಾನ್ -3 ಆಗುತ್ತೆ. ಅದು ರಾಂಗ್. -1 ಈಸ್ ಆಲ್ವೇಸ್ ಬಿಗ್ಗರ್ ದ್ಯಾನ್ -3. ಸೊ ನೆಗೆಟಿವ್ ನಂಬರಿಂದ ಮಲ್ಟಿಪ್ಲೈ ಮಾಡಿದರೆ ಅಥವಾ ಡಿವೈಡ್ ಮಾಡಿದರೆ ಇನ್ಇಕ್ವಾಲಿಟೀಸ್ ರಿವರ್ಸ್ ಮಾಡಲೇಬೇಕು. ಲೆಸ್ ದ್ಯಾನ್ ಇದ್ದರೆ ಗ್ರೇಟರ್ ದ್ಯಾನ್, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಇದ್ದರೆ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು, ಆ ಥರ ಚೇಂಜ್ ಮಾಡ್ತಾ ಹೋಗಬೇಕು ಇನ್ಇಕ್ವಾಲಿಟಿ. ಅದೇ ರೀತಿ ರೆಸಿಪ್ರೋಕಲ್ ತೆಗೆಯುವಾಗಲೂ ಹಾಗೇನೆ. ಇವಾಗ 2 ಈಸ್ ಲೆಸ್ ದ್ಯಾನ್ 3 ಇದೆ, ಎರಡೂ ಪಾಸಿಟಿವ್ ಇರುವಾಗ ಅಥವಾ ಎರಡೂ ನೆಗೆಟಿವ್ ಇರುವಾಗ ರೆಸಿಪ್ರೋಕಲ್ ತೆಗೆದ್ರೆ 1/2 ಈಸ್ ಗ್ರೇಟರ್ ದ್ಯಾನ್ 1/3. ಅವಾಗ ಕೂಡ ಸೈನ್ ಚೇಂಜ್ ಆಗುತ್ತೆ. ಯಾವಾಗ ಎರಡೂ ಸೇಮ್ ಸೈನ್ ಇರಬೇಕು, ಒಂದಾದರೆ ಎರಡೂ ಪಾಸಿಟಿವ್ ಎರಡೂ ನೆಗೆಟಿವ್. ಅದೇ ಥರ -2 ಈಸ್ ಗ್ರೇಟರ್ ದ್ಯಾನ್ -3. ಸೊ -1/2 ಈಸ್ ಲೆಸ್ ದ್ಯಾನ್ -1/3. ಈ ಥರ ಆಗತ್ತೆ. ಎರಡೂ ನೆಗೆಟಿವ್ ಇದೆ, ಎರಡೂ ನೆಗೆಟಿವ್ ಇರುವಾಗ ರೆಸಿಪ್ರೋಕಲ್ ತೆಗೆದ್ರೆ ಆವಾಗ ಸೈನ್ ರಿವರ್ಸ್ ಆಗುತ್ತೆ. ಎರಡೂ ಪಾಸಿಟಿವ್ ಇರುವಾಗ ರೆಸಿಪ್ರೋಕಲ್ ತೆಗೆದ್ರೆ ಆವಾಗ ಕೂಡ ಸೈನ್ ರಿವರ್ಸ್ ಆಗುತ್ತೆ. ಅದೇ ಒಂದು ನೆಗೆಟಿವ್ ಒಂದು ಪಾಸಿಟಿವ್ ಇದೆ ನೋಡಿ, ಇದು -2 ಈಸ್ ಲೆಸ್ ದ್ಯಾನ್ 1. ಇವಾಗ ರೆಸಿಪ್ರೋಕಲ್ ತೆಗ್ರಿ, -1/2 ಲೆಸ್ ದ್ಯಾನ್ 1/1 ಇಸ್ 1, -1/2 ಲೆಸ್ ದ್ಯಾನ್ 1 ಆಗುತ್ತೆ. ಇಲ್ಲಿ ಸೈನ್ ಚೇಂಜ್ ಆಗಲ್ಲ, ಯಾಕಂದರೆ ನೆಗೆಟಿವ್ ಈಸ್ ಆಲ್ವೇಸ್ ಲೆಸ್ ದ್ಯಾನ್ ಪಾಸಿಟಿವ್. ಸೊ ಒಂದು ನೆಗೆಟಿವ್ ಒಂದು ಪಾಸಿಟಿವ್ ಇರುವಾಗ ರೆಸಿಪ್ರೋಕಲ್ ತೆಗೆದ್ರೆ ಸೈನ್ ಏನೂ ರಿವರ್ಸ್ ಆಗಲ್ಲ. ಎರಡೂ ಸೇಮ್ ಸೈನ್ ಇರುವಾಗ ರೆಸಿಪ್ರೋಕಲ್ ತೆಗೆದ್ರೆ ಆವಾಗ ಸೈನ್ ಆಲ್ವೇಸ್ ರಿವರ್ಸಸ್. ಇದು ಬೇಸಿಕ್ ಕಂಡೀಷನ್ಸ್, ನೆನ್ಪಿಟ್ಕೋಬೇಕು. ಸೊ ಇವಾಗ ನನಗೆ -3 ಎಕ್ಸ್ಟ್ರಾ ಇತ್ತು. ಸೊ ಎಂಟೈರ್ ಇನ್ಇಕ್ವಾಲಿಟಿಗೆ 3 ಆ್ಯಡ್ ಮಾಡ್ತಾ ಹೋದೆ. ಸೊ -8 + 3 ಅಂದರೆ 5 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 5x -3 + 3 ಕ್ಯಾನ್ಸಲ್ ಆಯಿತು, 7 + 3 10 ಆಯಿತು. ಇವಾಗ ಎಕ್ಸ್ ನಮಗೆ ಬೇಕು. ಎಕ್ಸ್ ಜೊತೆ ಏನಿದೆ ಅಟ್ಯಾಚ್ ಆಗಿರೋದು 5 ಇದೆ. ಸೊ ಈ 5 ರಿಮೂವ್ ಮಾಡಬೇಕಾದ್ರೆ ಡಿವೈಡ್ ಬೈ 5. ಇದು ಪಾಸಿಟಿವ್ ಕ್ವಾಂಟಿಟಿ. ಪಾಸಿಟಿವಿಂದ ಡಿವೈಡ್ ಮಾಡಿದರೆ ಏನೂ ಆಗಲ್ಲ, ಏನೂ ಚೇಂಜ್ ಆಗಲ್ಲ, ಹಾಗೆ ಇರುತ್ತೆ ಇನ್ಇಕ್ವಾಲಿಟೀಸ್. ಸೊ 5/5, 5x/5 which is less than or equal to 10/5. 5/5 ಅಂದರೆ 1, 5 ಕ್ಯಾನ್ಸಲ್ ಆಯಿತು. ಎಕ್ಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 5 2s 10. ಸೊ ಎಕ್ಸ್ ಲೈಸ್ ಇನ್ ಬಿಟ್ವೀನ್ 1 and 2, ಕರೆಕ್ಟಾ? ಸೊಲ್ಯೂಷನ್ ಬೇಕು. ಎಕ್ಸ್ ಬಿಲಾಂಗ್ಸ್ ಟು, ಏನು ಮೆನ್ಷನ್ ಮಾಡಿದರೆ ಸೊಲ್ಯೂಷನ್ ಈಸ್ ಆಲ್ವೇಸ್ ಅ ರಿಯಲ್ ನಂಬರ್. ಸೊ ಎಕ್ಸ್ ಬಿಲಾಂಗ್ಸ್ ಟು ಕ್ಲೋಸ್ಡ್ ಇಂಟರ್ವಲ್ 1, 2 ಅಂತ ಬರೀತೀನಿ. ಬಿಕಾಸ್ ಇಲ್ಲೂ ಈಕ್ವಲ್ ಇದೆ, ಇಲ್ಲೂ ಈಕ್ವಲ್ ಇದೆ. ಈಕ್ವಲ್ ಇರುವಾಗ ಎಂಡ್ ಪಾಯಿಂಟ್ಸ್ ಇನ್ಕ್ಲೂಡ್ ಮಾಡಬೇಕು, ಅವಾಗ ಸ್ಕ್ವೇರ್ ಬ್ರ್ಯಾಕೆಟ್ ಹಾಕಬೇಕು. ಸೊ ದಿಸ್ ಈಸ್ ದ ಸೊಲ್ಯೂಷನ್ ಸೆಟ್ ಆಫ್ ದಿಸ್ ಡಬಲ್ ಇನ್ಇಕ್ವಾಲಿಟಿ. ಅದೇ ಥರ ಇನ್ನೊಂದು 1 ಮಾರ್ಕ್ ಕ್ವೆಶನ್. ಈ ಥರ ಒಂದು ಇನ್ಇಕ್ವಾಲಿಟಿ ಕೊಟ್ಟಿದ್ದಾರೆ. ಎಕ್ಸ್ ಬಿಲಾಂಗ್ಸ್ ಟು ಎನ್. ನ್ಯಾಚುರಲ್ ನಂಬರಲ್ಲಿ ಸೊಲ್ಯೂಷನ್ ಸೆಟ್ ಯಾವುದು? ನಂಬರ್ ಆಫ್ ವ್ಯಾಲ್ಯೂಸ್ ಆಫ್ ಎಕ್ಸ್. ಸೊಲ್ಯೂಷನ್ಸ್ ಬೇಡ ನಮಗೆ, ಎಷ್ಟು ಸೊಲ್ಯೂಷನ್ಸ್ ಇದೆ ಅಂತ ಕೌಂಟ್ ಮಾಡಬೇಕು. ಸೊ ಫಸ್ಟು ಸೊಲ್ಯೂಷನ್ ಬೇಕು ಅಂತಾದರೆ ಸಾಲ್ವ್ ಮಾಡಿ ಇನ್ಇಕ್ವಾಲಿಟಿ. ಎಲ್ಲ ಎಕ್ಸ್ ಟರ್ಮ್ಸ್ ಒಂದು ಕಡೆ ಬರೀರಿ, ಕಾನ್ಸ್ಟೆಂಟ್ ಎಲ್ಲ ಇನ್ನೊಂದು ಕಡೆ ಬರೀರಿ. ಅದು ಒನ್ ವೇ ಆಫ್ ಡೂಯಿಂಗ್. ಆ್ಯಕ್ಚುಲಿ ಇಲ್ಲೇನು ಮಾಡಬೇಕು, ಆ್ಯಡಿಂಗ್ 3 ಆನ್ ಬೋತ್ ಸೈಡ್ಸ್, ದೆನ್ ಸಬ್ಟ್ರಾಕ್ಟಿಂಗ್ 1 ಆನ್ ಬೋತ್ ಸೈಡ್ಸ್, ಆ ಥರ ಎಲ್ಲ ಮಾಡಬೇಕು. ಬಟ್ ನೀವು ಎಕ್ಸ್ ಟರ್ಮ್ಸ್ ಎಲ್ಲ ಒಂದೇ ಕಡೆ ಬರೀರಿ, ಸೈನ್ ಏನು ಚೇಂಜ್ ಆಗಲ್ಲ. ಬಿಕಾಸ್ ವಿ ಆರ್ ಜಸ್ಟ್ ಆ್ಯಡಿಂಗ್ ಆ್ಯಂಡ್ ಸಬ್ಟ್ರಾಕ್ಟಿಂಗ್. 1 + 3 ಆಗುತ್ತೆ.
ಕಾನ್ಸ್ಟೆಂಟ್ ಎಲ್ಲ ಒಂದು ಕಡೆ. ಸೊ 2x ಈಸ್ ಲೆಸ್ ದ್ಯಾನ್ 4 ಆಗುತ್ತೆ. ನೆಕ್ಸ್ಟ್ ಡಿವೈಡ್ ಬೈ 2. ಯಾಕೆ ಡಿವೈಡ್ ಬೈ 2? ಎಕ್ಸ್ ಬೇಕು, ಎಕ್ಸ್ ಜೊತೆ 2 ಅಟ್ಯಾಚ್ ಆಗಿದೆ, 2 ಇಂಟು ಇದೆ, ಸೊ ಕ್ಯಾನ್ಸಲ್ ಮಾಡಬೇಕಾದ್ರೆ ಡಿವೈಡಿಂಗ್ ಬೈ ಅ ಪಾಸಿಟಿವ್ ಕ್ವಾಂಟಿಟಿ, ಸೈನ್ ಏನು ಚೇಂಜ್ ಆಗಲ್ಲ. 2x ಬೈ 2 ಲೆಸ್ ದ್ಯಾನ್ 4 ಬೈ 2 ಏನಾಗುತ್ತೆ? ಎಕ್ಸ್ ಇಸ್ ಲೆಸ್ ದ್ಯಾನ್ 2 ಆಗುತ್ತೆ. ಎಕ್ಸ್ ಇಸ್ ಲೆಸ್ ದ್ಯಾನ್ 2 ವೆನ್ ಎಕ್ಸ್ ಇಸ್ ಅ ನ್ಯಾಚುರಲ್ ನಂಬರ್. ಯಾವುದೆಲ್ಲ ನ್ಯಾಚುರಲ್ ನಂಬರ್ 2ಗಿಂತ ಕಡಿಮೆ ಇರೋದು? ಸೊ ಓನ್ಲಿ ಒನ್ ನ್ಯಾಚುರಲ್ ನಂಬರ್, ದಟ್ ಈಸ್ 1 is less than 2. That is true. Therefore ಎಷ್ಟು ಇದು ಸೊಲ್ಯೂಷನ್ ವೆನ್ ಎಕ್ಸ್ ಬಿಲಾಂಗ್ಸ್ ಟು ಎಸ್. ಎಷ್ಟು ಸೊಲ್ಯೂಷನ್ಸ್ ಇದೆ? ಓನ್ಲಿ ಒನ್ ಸೊಲ್ಯೂಷನ್. ದ ನಂಬರ್ ಆಫ್ ವ್ಯಾಲ್ಯೂಸ್ ಆಫ್ ಎಕ್ಸ್ ಇಸ್ 1 ಅಂತ ಆಗುತ್ತೆ. ಇವಾಗ ನೆಕ್ಸ್ಟ್ 1 ಮಾರ್ಕ್ ಕ್ವೆಶ್ಚನ್. ದ ಸೊಲ್ಯೂಷನ್ ಆಫ್ ದಿಸ್ ಇನ್ಇಕ್ವಾಲಿಟಿ ವೆನ್ ಎಕ್ಸ್ ಇಸ್ ಅ ರಿಯಲ್ ನಂಬರ್. ರಿಯಲ್ ನಂಬರ್ ಅಂದರೆ ಯಾವತ್ತು ಇಂಟರ್ವಲ್ ಫಾರ್ಮಲ್ಲೇ ಬರಿಬೇಕು. ಸೊ ಫಸ್ಟು ಇನ್ಇಕ್ವಾಲಿಟಿ ಸಾಲ್ವ್ ಮಾಡಿ. ಎಕ್ಸ್ ಟರ್ಮ್ಸ್ ಒಂದು ಕಡೆ, ಉಳಿದಿದ್ದೆಲ್ಲ ಕಾನ್ಸ್ಟೆಂಟ್ ಅದರ್ ಸೈಡ್. 2 ಇಲ್ಲಿ 8 ಪ್ಲಸ್ ಇತ್ತು, ಆ ಕಡೆ ಹೋಗುವಾಗ ಮೈನಸ್ ಆಗುತ್ತೆ. ಸೊ 3x ಇಸ್ ಗ್ರೇಟರ್ ದ್ಯಾನ್ 3. 2 ಮೈನಸ್ 8 ಇಸ್ ನಥಿಂಗ್ ಬಟ್ ಮೈನಸ್ 6. ಸೈನ್ ಕರೆಕ್ಟ್ ನೋಡ್ಕೋಬೇಕು. ಡಿವೈಡ್ ಥ್ರೂ ಔಟ್ ಬೈ 3. ಓಕೆ, ಪಾಸಿಟಿವ್ ಕ್ವಾಂಟಿಟಿ, ಸೈನ್ ಏನು ಚೇಂಜ್ ಆಗಲ್ಲ. 3 ಬೈ 3 ಅಂದರೆ 1, ಮೈನಸ್ 6 ಬೈ 3 ಆಗುತ್ತೆ. ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ ಮೈನಸ್ 2. ಸೊ ರಿಯಲ್ ಲೈನ್ ಮೇಲೆ 0, -1, -2. -2 ಇಲ್ಲಿದೆ. ಗ್ರೇಟರ್ ದ್ಯಾನ್ -2 ಅಂದರೆ ಅದರ ರೈಟಿಗೆ, ಗ್ರೇಟರ್ ಇರುವಾಗ ರೈಟಿಗೆ, ಲೆಸ್ಸರ್ ಅಂದರೆ ಲೆಫ್ಟಿಗೆ ಬರಬೇಕು. ಸೊ ಗ್ರೇಟರ್ ದ್ಯಾನ್ -2 ಇದು ಇನ್ಇಕ್ವಾಲಿಟಿ ಸ್ಟ್ರಿಕ್ಟ್ ಇದೆ, ಅದರಿಂದ -2 ಇನ್ಕ್ಲೂಡ್ ಮಾಡೋ ಹಾಗೆ ಇಲ್ಲ. -2, ಇನ್ಫಿನಿಟಿ. ಇನ್ಫಿನಿಟಿ ಈಸ್ ಆಲ್ವೇಸ್ ಓಪನ್. -2 ಓಪನ್ ಕ್ಲೋಸ್ಡ್ ಅಂತ ನೋಡ್ಕೋಬೇಕು. -2 ಸ್ಟ್ರಿಕ್ಟ್ ಇನ್ಇಕ್ವಾಲಿಟಿ ಇರೋದ್ರಿಂದ ಇನ್ಕ್ಲೂಡ್ ಆಗಿಲ್ಲ ಅಂದರೆ ಓಪನ್. ಸೊ ಸೊಲ್ಯೂಷನ್ ಸೆಟ್ ಇಸ್ ಎಕ್ಸ್ ಬಿಲಾಂಗ್ಸ್ ಟು ದಿಸ್ ಇಂಟರ್ವಲ್. ನೆಕ್ಸ್ಟ್, ದ ನಂಬರ್ ಆಫ್ ಸೊಲ್ಯೂಷನ್ಸ್ ಆಫ್ ದಿಸ್ ಇನ್ಇಕ್ವಾಲಿಟಿ 24x ಇಸ್ ಲೆಸ್ ದ್ಯಾನ್ 100 ವೆನ್ ಎಕ್ಸ್ ಬಿಲಾಂಗ್ಸ್ ಟು ಎನ್. ನಂಬರ್ ಆಫ್ ಸೊಲ್ಯೂಷನ್ಸ್ ಬೇಕು, ಎಷ್ಟು ಸೊಲ್ಯೂಷನ್ಸ್ ಇದೆ ಅಂತ. ಸೊ ಫಸ್ಟು ಇನ್ಇಕ್ವಾಲಿಟಿನ ಸಿಂಪ್ಲಿಫೈ ಮಾಡಿ. ಡಿವೈಡ್ ಬೈ 24. ಯಾಕೆ ಡಿವೈಡ್ ಮಾಡಬೇಕು? ಇಲ್ಲಿ 24 ಇದೆ, ಅದಕ್ಕೆ 24 ಬೈ 24 ಕ್ಯಾನ್ಸಲ್ ಆಗುತ್ತೆ, 100 ಬೈ 24 ಆಗುತ್ತೆ. ಸೊ ಎಕ್ಸ್ ಇಸ್ ಲೆಸ್ ದ್ಯಾನ್ ಅಪ್ರಾಕ್ಸಿಮೇಟ್ಲಿ 4.16 ಬರುತ್ತೆ. ಬಟ್ ನಮಗೇನು, ಎಕ್ಸ್ ಇಸ್ ನ್ಯಾಚುರಲ್ ನಂಬರ್. 4.16 ಅಂದರೆ ನ್ಯಾಚುರಲ್ ನಂಬರ್ ಅಲ್ಲ. ಲೆಸ್ ದ್ಯಾನ್ 4 ಎಷ್ಟೊಂದು ನ್ಯಾಚುರಲ್ ನಂಬರ್ಸ್ ಇದೆ ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಎಕ್ಸ್ ಕ್ಯಾನ್ ಟೇಕ್ 1, 2, 3, 4 ಆಲ್ಸೋ, ಬಿಕಾಸ್ 4 ಇಸ್ ಲೆಸ್ ದ್ಯಾನ್ 4.16. ಸೊ 4 ವ್ಯಾಲ್ಯೂ ಇದೆ ಪಾಸಿಬಲ್ ಎಕ್ಸಿಗೆ. ಸೊ ವೆನ್ ಎಕ್ಸ್ ಬಿಲಾಂಗ್ಸ್ ಟು ಎನ್. ಸೊ ಟೋಟಲ್ ನಂಬರ್ ಆಫ್ ಸೊಲ್ಯೂಷನ್ಸ್ 1, 2, 3, 4. ಸೊ ಆನ್ಸರ್ ಇಸ್ 4. ಇದು ಸೆಟ್ ಬರೆಯೋದಲ್ಲ, ನಮಗೆ ಸೊಲ್ಯೂಷನ್ಸ್ ಬೇಡ, ನಂಬರ್ ಆಫ್ ಸೊಲ್ಯೂಷನ್ಸ್ ಬೇಕು. ಸೊ ನೀವು ಸೊಲ್ಯೂಷನ್ಸ್ ಎಷ್ಟಿದೆ ಅಂತ ಕೌಂಟ್ ಮಾಡಬೇಕು. ಸೊ ಇನ್ನ ಒಂದು 1 ಮಾರ್ಕ್ ಇದು ಪಾಸಿಬಲ್ ಕ್ವೆಶನ್. ಸಿ, ಡಯಾಗ್ರಾಮ್ ರೆಪ್ರೆಸೆಂಟ್ಸ್ 2 simultaneous linear inequalities on a number line. Which of the following is the solution? ಸೈಮಲ್ಟೇನಿಯಸ್ ಇನ್ಇಕ್ವಾಲಿಟಿನಲ್ಲಿ ನಮಗೆ ಕಾಮನ್ ಸೊಲ್ಯೂಷನ್ ಬೇಕು. ಕಾಮನ್ ಸೊಲ್ಯೂಷನ್ ಅಂದರೆ ಎರಡೂ ಲೈನ್ ಎಲ್ಲಿ ಮೀಟ್ ಆಗುತ್ತೆ ಆ ಸೊಲ್ಯೂಷನ್ ಕಾಮನ್ ಸೊಲ್ಯೂಷನ್. ಒಂದು ಎಕ್ಸ್ ಇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 2, ಒಂದು ಇನ್ಇಕ್ವಾಲಿಟಿ. ಈಕ್ವಲ್ ಟು ಯಾಕೆಂದರೆ ಇದು ಬಬಲ್ ಮಾಡಿ ಶೇಡ್ ಆಗಿದೆ ಬಬಲ್. ಇದು ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ -1. ಇಲ್ಲಿ ಸ್ಟ್ರಿಕ್ಟ್ ಇನ್ಇಕ್ವಾಲಿಟಿ, ಯಾಕಂದ್ರೆ ಇದು ಬಬಲ್ ಶೇಡ್ ಆಗಿಲ್ಲ. ಸೊ ಇದು ಕಾಮನ್ ಎಲ್ಲಿ ತನಕ ಇದೆ? -1 ಇಂದ 2 ವರೆಗೆ. ಸೊ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ -1, ಸ್ಟ್ರಿಕ್ಟ್ ಇನ್ಇಕ್ವಾಲಿಟಿ, ಯಾಕಂದ್ರೆ ಬಬಲ್ ಶೇಡ್ ಆಗಿಲ್ಲ. ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 2, ಇಲ್ಲಿ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಹಾಕಬೇಕು, ಯಾಕಂದ್ರೆ ಈ ಬಬಲ್ ಶೇಡ್ ಆಗಿದೆ. ಕಾಮನ್ ಎಲ್ಲಿ? ಇದು ಬರುವಂಥದ್ದು ಈ ಪ್ಲೇಸ್ ಅಲ್ಲಿ ಅಷ್ಟೇ. ಸೊ -1 to 2, -1 ಎಕ್ಸ್ಕ್ಲೂಡೆಡ್, 2 ಇನ್ಕ್ಲೂಡೆಡ್. ಆಪ್ಷನ್ ಸಿ ಇಸ್ ದ ಆನ್ಸರ್. ಇವಾಗ 2 ಮಾರ್ಕ್ಸಿಗೆ ಯಾವುದೆಲ್ಲ ಕ್ವೆಶನ್ಸ್ ಬರುತ್ತೆ ಅಂತ ನೋಡೋಣ. ಯಾಕಂದರೆ 1 ಮಾರ್ಕ್ ಇದು 1 ಕ್ವೆಶನ್ ಕೇಳಿದರೆ ಅವಾಗ 2 ಮಾರ್ಕ್ಸಲ್ಲಿ 2 ಕ್ವೆಶನ್ ಕೇಳೋ ಚಾನ್ಸಸ್ ಇರುತ್ತೆ. ಇವಾಗ ಸಾಲ್ವ್ ದ ಇನ್ಇಕ್ವಾಲಿಟಿ 5x - 3 ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 3x - 5 ಆ್ಯಂಡ್ ಶೋ ದ ಗ್ರಾಫ್ ಆನ್ ದ ನಂಬರ್ ಲೈನ್. ಅಂದರೆ ಸೊಲ್ಯೂಷನ್ ಸೆಟ್ಟನ್ನು ನಂಬರ್ ಲೈನ್ ಮೇಲೆ ಡ್ರಾ ಮಾಡಿ ತೋರಿಸ್ಬೇಕು. ಫಸ್ಟು ಇನ್ಇಕ್ವಾಲಿಟಿ ಸಾಲ್ವ್ ಮಾಡಿದ್ದಕ್ಕೆ 1 ಮಾರ್ಕ್, ಸೊಲ್ಯೂಷನ್ ಶೋ ಮಾಡಿರೋದಕ್ಕೆ 1 ಮಾರ್ಕ್ ಸಿಗುತ್ತೆ. ಸೊ 5x - 3 ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 3x - 5. ಕರೆಕ್ಟಾ? ಎಲ್ಲ ಎಕ್ಸ್ ಟರ್ಮ್ಸ್ ಒಂದು ಕಡೆ ತನ್ನಿ. ಇದು ಪಾಸಿಟಿವ್ ಇದ್ದದ್ದು ಈ ಕಡೆ ಬರುವಾಗ ನೆಗೆಟಿವ್ ಆಗುತ್ತೆ. ಇನ್ಇಕ್ವಾಲಿಟಿ ಹಾಗೆ ಇರಬೇಕು, ಏನೂ ಚೇಂಜ್ ಆಗಲ್ಲ. -5 ಇದನ್ನು ಈ ಕಡೆ ತಂದರೆ +3. ಸೊ 5x - 3x ಈಸ್ 2x ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು -2. ಸೊ ಇವಾಗ ನನಗೆ ಎಕ್ಸ್ ಬೇಕು. ಸೊ ಡಿವೈಡ್ ಬೈ 2, ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು -1. ಸೊ ಫೈನಲಿ ಎಕ್ಸ್ ಯಾವ ಫಾರ್ಮಲ್ಲಿದೆ ಅಂತ ಸಿಕ್ತು. ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು -1 ಅಂದರೆ
ಟು ದ ರೈಟ್ ಆಫ್ ಎಕ್ಸಿಗೆ ಮೂವ್ ಆಗಬೇಕು. ಸ್ಟಾರ್ಟಿಂಗ್ ಫ್ರಮ್ -1 ಟು ಇನ್ಫಿನಿಟಿ. ಇನ್ಫಿನಿಟಿ ಯಾವತ್ತೂ ಓಪನ್. ಇದು ಸ್ಲ್ಯಾಕ್ ಇನ್ಇಕ್ವಾಲಿಟಿ ಇರೋದ್ರಿಂದ -1 ಕ್ಲೋಸ್ ಆಗಿರಬೇಕು. ಎಕ್ಸ್ ಬಿಲಾಂಗ್ಸ್ ಟು ದಿಸ್ ಇಸ್ ದ ಸೊಲ್ಯೂಷನ್ ಸೆಟ್. ನಮಗೆ ಗ್ರಾಫ್ ಮೇಲೆ ನಂಬರ್ ಲೈನ್ ಮೇಲೆ ಇದನ್ನು ಶೋ ಮಾಡಬೇಕಂದ್ರೆ ಸ್ಟಾರ್ಟಿಂಗ್ 0, 1, 2, 3, 4 ಆ್ಯಂಡ್ ಸೋ ಆನ್ ಅಪ್ ಟು ಇನ್ಫಿನಿಟಿ. ಇಲ್ಲಿ -1, -2, -3, -4 ಅಪ್ ಟು -ಇನ್ಫಿನಿಟಿ. ಇಲ್ಲಿಂದ -1 ಇಲ್ಲಿ ಒಂದು ಬಬಲ್ ಹಾಕಬೇಕು. ಆ ಬಬಲನ್ನು ಶೇಡ್ ಮಾಡಬೇಕು ಇವಾಗ, ಯಾಕಂದರೆ -1 ಇನ್ಕ್ಲೂಡೆಡ್. ಗ್ರೇಟರ್ ದ್ಯಾನ್ -1 ಅಂದರೆ ರೈಟ್ ಸೈಡಿಗೆ ಶೇಡ್ ಮಾಡಬೇಕು. ಸೊ ಇದನ್ನು ಸ್ವಲ್ಪ ಡಾರ್ಕ್ ಆಗಿ ಶೇಡ್ ಮಾಡಿದರೆ ಈ ಲೈನನ್ನು, ಸೊ ನಿಮಗೆ ಸೊಲ್ಯೂಷನ್ ಸೆಟ್ ಸಿಗತ್ತೆ. ದಿಸ್ ಈಸ್ ದ ಸೊಲ್ಯೂಷನ್ ಆಫ್ ದ ಇನ್ಇಕ್ವಾಲಿಟಿ ರೆಪ್ರೆಸೆಂಟೆಡ್ ಆನ್ ನಂಬರ್ ಲೈನ್. -1 ಇಂದ ಸ್ಟಾರ್ಟು, -1 ಬಬಲ್ ಹಾಕಬೇಕು, ಶೇಡ್ ಮಾಡಬೇಕು ಬಬಲ್, ಯಾಕಂದರೆ -1 ಇನ್ಕ್ಲೂಡೆಡ್ ಅದಕ್ಕೆ. ಸೊ ಇನ್ನು ಒಂದು 2 ಮಾರ್ಕ್ಸ್ ಕ್ವೆಶನ್. ಸಮ್ಟೈಮ್ಸ್ ಇದನ್ನು 3 ಮಾರ್ಕ್ಸಿಗೂ ಕೇಳ್ತಾರೆ, ಬಟ್ ಯೂಶ್ವಲಿ 2 ಮಾರ್ಕ್ಸಿಗೆ ಬರುತ್ತೆ. Ravi obtained 70 and 75 marks in first 2 unit tests. Find the minimum marks he should get in the third test to have an average of at least 60 marks. At least ಅಂತ ಇರೋದು ಯಾವ ಸಿಂಬಲಿಗೆ ಅಂದರೆ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು, ಅಥವಾ ಅಟ್ ಲೀಸ್ಟ್ ಅಂದರೆ ಏನು ಅರ್ಥ, ಮಿನಿಮಮ್ ಅಷ್ಟೇ ಇರಲೇಬೇಕು. ಅದಕ್ಕಿಂತ ಜಾಸ್ತಿ ಇದ್ರೂ ಪರವಾಗಿಲ್ಲ, ಬಟ್ ಮಿನಿಮಮ್ 60 ಮಾರ್ಕ್, ಎವರೇಜ್ 60 ಮಾರ್ಕ್ ಇರಲೇಬೇಕು. ಸೊ ಏನು ಕೊಟ್ಟಿದ್ದಾರೆ, ಎವರೇಜ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 60. ಇಲ್ಲಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟುನೇ ಹಾಕಬೇಕು, ಯಾಕಂದರೆ ಅವನಿಗೆ ಎವರೇಜ್ ಎಷ್ಟು, ಅಟ್ಲೀಸ್ಟ್ ಅಂದರೆ ಕಡೇ ಪಕ್ಷ 16 ಇರಬೇಕು. 60ಗಿಂತ ಕಡಿಮೆ ಇರೋ ಚಾನ್ಸಸ್ಸೇ ಇಲ್ಲ. ಇಲ್ಲಿ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಅಂತ ಹಾಕಿದರೆ ಕಡಿಮೆ ಇರೋ ಚಾನ್ಸಸ್ ಆಗುತ್ತೆ. ಸೊ ಆ ಚಾನ್ಸಸ್ಸೇ ಕೊಡಬಾರ್ದು. ಒಂದಾದರೆ 60ಗಿಂತ ಜಾಸ್ತಿ ಅಥವಾ ಈಕ್ವಲ್ ಟು 60. ಎವರೇಜ್ ಹಿಂಗೆ ಫೈಂಡ್ ಔಟ್ ಮಾಡೋದು, 3 ಟೆಸ್ಟ್ ಆಗಿದೆ, 2 ಟೆಸ್ಟಿನ ಮಾರ್ಕ್ಸ್ ಕೊಟ್ಟಿದ್ದಾರೆ. ಮಿನಿಮಮ್ ಮಾರ್ಕ್ಸ್ ಯು ಶುಡ್ ಗೆಟ್ ಇನ್ ದ ಥರ್ಡ್ ಟೆಸ್ಟ್. ಸೊ 3 ಟೆಸ್ಟಿದ್ದು ಮಾರ್ಕ್ಸ್ ಆ್ಯಡ್ ಮಾಡಿ ಡಿವೈಡ್ ಬೈ 3 ಮಾಡಬೇಕು. ಹಾಗೆ ಎವರೇಜ್ ಹೆಂಗೆ ಫೈಂಡ್ ಔಟ್ ಮಾಡೋದು, ಸಮ್ ಆಫ್ ಆಲ್ ವ್ಯಾಲ್ಯೂಸ್ ಬೈ ಟೋಟಲ್ ನಂಬರ್ ಆಫ್ ವ್ಯಾಲ್ಯೂಸ್. ಸಮ್ ಆಫ್ ಆಲ್ ಟೆಸ್ಟ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಟೆಸ್ಟ್. ಥರ್ಡ್ ಟೆಸ್ಟ್ ಇದ್ದು ಲೆಟ್ ಥರ್ಡ್ ಟೆಸ್ಟ್ ಮಾರ್ಕ್ಸ್ ಬಿ ಎಕ್ಸ್ ಅಂತ ಇರಲಿ. ಸೊ ಫಸ್ಟ್ ಟೆಸ್ಟ್ ಇದು 70 + 75 + ಎಕ್ಸ್ ಡಿವೈಡೆಡ್ ಬೈ 3 ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 60 ಆಯಿತು. ಸೊ ಇದನ್ನು ಇನ್ಇಕ್ವಾಲಿಟಿ ಇವಾಗ 145 + ಎಕ್ಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು, ಇದು ಕ್ರಾಸ್ ಮಲ್ಟಿಪ್ಲೈ ಮಾಡಿ 63 is 180. ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 180 - 145. ಸೊ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 35. ಸೊ ಮಿನಿಮಮ್ 35 ಬರಬೇಕು, ಇಲ್ಲಾಂದರೆ 35ಗಿಂತ ಜಾಸ್ತಿನೂ ಬರ್ಬೋದು. ಸೊ ಮಿನಿಮಮ್ ಮಾರ್ಕ್ಸ್ ಹಿ ಶುಡ್ ಒಬ್ಟೈನ್ ಈಸ್ ಮಿನಿಮಮ್ ಮಾರ್ಕ್ಸ್ ಈಕ್ವಲ್ ಟು 35. 35ಗಿಂತ ಜಾಸ್ತಿ ಬಂದರೆ ಅವರೇಜ್ 60ಗಿಂತ ಜಾಸ್ತಿ ಬರುತ್ತೆ. ಇವಾಗ 3 ಮಾರ್ಕ್ಸಿಗೆ ಯಾವುದೆಲ್ಲ ಪಾಸಿಬಲ್ ಕ್ವೆಶನ್ಸ್ ಅಂತ ನೋಡೋಣ. ಇಲ್ಲಿ ನೋಡಿ, ಫೈಂಡ್ ಆಲ್ ಪೇರ್ಸ್ ಆಫ್ ಕನ್ಸಿಕ್ಯೂಟಿವ್ ಆಡ್ ಪಾಸಿಟಿವ್ ಇಂಟೀಜರ್ಸ್ ಬೋತ್ ಆಫ್ ವಿಚ್ ಆರ್ ಸ್ಮಾಲರ್ ದ್ಯಾನ್ 10 ಸಚ್ ದ್ಯಾಟ್ ದೇ ಸಮ್ ಇಸ್ ಮೋರ್ ದ್ಯಾನ್ 11. ಕ್ವಶನ್ ಏನು ಅಂತ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಫಸ್ಟು. ಆಲ್ ಪೇರ್ಸ್ ಆಫ್ ಕನ್ಸಿಕ್ಯೂಟಿವ್ ಅಂದರೆ ಒಂದರ ನಂತರ ಒಂದು ಇಮಿಡಿಯೇಟ್ಲಿ ಬರುವಂತಹ ಆಡ್ ಪಾಸಿಟಿವ್ ಇಂಟೀಜರ್ಸನ್ನು ಫೈಂಡ್ ಔಟ್ ಮಾಡಿ. ಆಡ್ ಪಾಸಿಟಿವ್ ಇಂಟೀಜರ್ಸ್ ಯಾವುದು, 1, 3, 5, 7, 9, 11 ಈ ಥರ, ಇದೆಲ್ಲ ಆಡ್ ಪಾಸಿಟಿವ್ ಇಂಟೀಜರ್ಸ್. ಕನ್ಸಿಕ್ಯೂಟಿವ್ ಅಂದರೆ 3 ಆದಮೇಲೆ 5, 5 ಆದಮೇಲೆ 7, 7 ಆದಮೇಲೆ 9 ಆ ಥರ. ಬಟ್ ಕಂಡೀಷನ್ ಇದೆ, ಸ್ಮಾಲರ್ ದ್ಯಾನ್ 10, ಎರಡೂ ಕನ್ಸಿಕ್ಯೂಟಿವ್ ಆಡ್ ಪಾಸಿಟಿವ್ ಇಂಟೀಜರ್ಸ್ ಸ್ಮಾಲರ್ ದ್ಯಾನ್ 10 ಇರಬೇಕು. ದೇರ್ ಸಮ್ ಇಸ್ ಮೋರ್ ದ್ಯಾನ್ 11. ಸೊ ಫಸ್ಟ್ ನೀವು ಕನ್ಸಿಕ್ಯೂಟಿವ್ ಆಡ್ ಪಾಸಿಟಿವ್ ಇಂಟೀಜರ್ಸ್ ಹೆಂಗೆ ತಗೋತೀರಾ, ಆಡ್ ಪಾಸಿಟಿವ್ ಇಂಟೀಜರ್ಸನ್ನು ಎಕ್ಸ್ ಆ್ಯಂಡ್ ಎಕ್ಸ್ + 2 ಅಂತ ತಗೋಬೇಕು. ಯಾಕೆ, ಈಗ 3x ಆದರೆ ನೆಕ್ಸ್ಟ್ ಆಡ್ ಪಾಸಿಟಿವ್ ಇಂಟೀಜರ್ ಸಿಗಬೇಕಾದ್ರೆ ಅದಕ್ಕೆ 2 ಆ್ಯಡ್ ಮಾಡಬೇಕು. ನೆಕ್ಸ್ಟು ಮತ್ತೆ 2 ಆ್ಯಡ್ ಮಾಡಿದರೆ 7, 7 + 2 9, 9 + 11. ಸೊ ಆಡ್ ಸಿಗಬೇಕಾದ್ರೆ ಈ ಕೊಟ್ಟಿರೋ ಆಡ್ಗೆ 2 ಆ್ಯಡ್ ಮಾಡಿದರೆ ನೆಕ್ಸ್ಟ್ ಆಡ್ ನಮಗೆ ಸಿಗತ್ತೆ. ಅದಕ್ಕೆ ಎಕ್ಸ್ ಆ್ಯಂಡ್ ಎಕ್ಸ್ + 2. ಏನು ಕಂಡೀಷನ್ ಕೊಟ್ಟಿದ್ದಾರೆ, ಬೋತ್ ಆರ್ ಸ್ಮಾಲರ್ ದ್ಯಾನ್ 10. ಎಕ್ಸ್ ಇಸ್ ಸ್ಮಾಲರ್ ದ್ಯಾನ್ 10, ಅದಕ್ಕೆ ಲೆಸ್ ದ್ಯಾನ್, ಆ್ಯಂಡ್ ಎಕ್ಸ್ + 2 ಈಸ್ ಆಲ್ಸೋ ಸ್ಮಾಲರ್ ದ್ಯಾನ್ 10. ಒಂದು ಕಂಡೀಷನ್, ಎಕ್ಸ್ ಇಸ್ ಸ್ಮಾಲರ್ ದ್ಯಾನ್ 10 ಆ್ಯಂಡ್ ಎಕ್ಸ್ ಇಸ್ ಸ್ಮಾಲರ್ ದ್ಯಾನ್ 10 - 2 ಅಂದರೆ 8. ಇಲ್ಲಿ ನೋಡಿ 10 ಇಲ್ಲಿ ಬರುತ್ತೆ, 8 ಸಮ್ವೇರ್ ಓವರ್ ಹಿಯರ್. ಸ್ಮಾಲರ್ ದ್ಯಾನ್ 10 ಆ್ಯಂಡ್ ಸ್ಮಾಲರ್ ದ್ಯಾನ್ 8.
ಕಾಮನ್ ಯಾವುದು? ಸ್ಮಾಲರ್ ದ್ಯಾನ್ 8. ಸ್ಮಾಲರ್ ದ್ಯಾನ್ 8, ಸ್ಮಾಲರ್ ದ್ಯಾನ್ 10 ಇರೋದೆಲ್ಲ ಸ್ಮಾಲರ್ ದ್ಯಾನ್ 8 ಇರಲೇಬೇಕು. ಕರೆಕ್ಟ್ ಅಲ್ವಾ? ಸೊ ಸ್ಮಾಲರ್ ದ್ಯಾನ್ 8 ಈಸ್ ದ ಕಾಮನ್. ಎಕ್ಸ್ ಇಸ್ ಲೆಸ್ ದ್ಯಾನ್ 8. ಒಂದು ಇನ್ಇಕ್ವಾಲಿಟಿ ಸಿಕ್ತು. ದೇಯ ಸಮ್ ಇಸ್ ಮೋರ್ ದ್ಯಾನ್ 11. ಈ ಎರಡು ನಂಬರ್ ಇದ್ದು ಸಮ್ ಏನಿದೆ ಎಕ್ಸ್ ಪ್ಲಸ್ 2 ಅದು ಮೋರ್ ದ್ಯಾನ್ 11 ಇರಬೇಕು. ಎಕ್ಸ್ ಪ್ಲಸ್ ಎಕ್ಸ್ 2x ಗ್ರೇಟರ್ ದ್ಯಾನ್ 11 ಮೈನಸ್ 2. ಇದನ್ನು ಈ 2ನ ಈ ಕಡೆ ತಂದು 2x ಇಸ್ ಗ್ರೇಟರ್ ದ್ಯಾನ್ 9. ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ 9/2 ವಿಚ್ ಇಸ್ ನಥಿಂಗ್ ಬಟ್ 4.5. ಸೊ ಇವಾಗ ಎಕ್ಸಿಗೆ ಎರಡು ಇನ್ಇಕ್ವಾಲಿಟಿ ಸಿಕ್ತು ನಿಮಗೆ. ಒನ್ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ 4.5 ಆ್ಯಂಡ್ ಎಕ್ಸ್ ಇಸ್ ಲೆಸ್ ದ್ಯಾನ್ 8. ಬಟ್ ವಾಟ್ ಎಕ್ಸ್ ಈಸ್ ಆ್ಯನ್ ಆಡ್ ಇಂಟೀಜರ್. ಇದರ ಮಿಡ್ಲಲ್ಲಿ ಬರುವ ಆಡ್ ಇಂಟೀಜರ್ಸನ್ನೆಲ್ಲ ಲಿಸ್ಟ್ ಔಟ್ ಮಾಡಬೇಕು. 4.5ಗಿಂತ ಬಿಗ್ಗರ್ ಇರೋ ಆಡ್ ನಂಬರ್ ಯಾವುದು? 5. 6 ಬರಲ್ಲ, 6 ಆಡ್ ಅಲ್ಲ, 7. ಓಕೆ, 9 ಬರಲ್ಲ, 9 ಈಸ್ ನಾಟ್ ಲೆಸ್ ದ್ಯಾನ್ 8. 5, 7 ಇಷ್ಟೇ ಬರೋದು, ಎರಡು ವ್ಯಾಲ್ಯೂಸ್ ಫಾರ್ ಎಕ್ಸ್. ನಿಮ್ಗೆ ಏನು ಬೇಕು? ಆಲ್ ಪೇರ್ಸ್ ಆಫ್ ಆಡ್ ಪಾಸಿಟಿವ್ ಇಂಟೀಜರ್ಸ್. ಇವಾಗ ಪೇರ್ಸ್ ಫೈಂಡ್ ಔಟ್ ಮಾಡಬೇಕು. ಪೇರ್ಸ್ ಹೆಂಗೆ ಬರೀತೀರಾ? 5, 7, ಅದರ ನೆಕ್ಸ್ಟ್ ನಂಬರ್ 7, 9. ಇಲ್ಲಿ 9 ಬರಲ್ಲ, ಎಕ್ಸಿಗೆ 9 ವ್ಯಾಲ್ಯೂ ಬರಲ್ಲ, ಕನ್ಫ್ಯೂಸ್ ಮಾಡ್ಕೋಬಾರ್ದು. ಎಕ್ಸ್ ಪ್ಲಸ್ 2 9 ಆಗತ್ತೆ. ಇವಾಗ ಎಕ್ಸು 9 ಹಾಕಿದರೆ ಯಾವಾಗ ಎಕ್ಸ್ ಪ್ಲಸ್ 2 11 ಆಗುತ್ತೆ. ಬೋತ್ ಆಫ್ ವಿಚ್ ಆರ್ ಸ್ಮಾಲರ್ ದ್ಯಾನ್ 10 ಅಂತ ಕಂಡೀಷನ್ ಹೋಲ್ಡ್ ಆಗಲ್ಲ. ಸಿ, ಎರಡೂ ಕೂಡ ಸ್ಮಾಲರ್ ದ್ಯಾನ್ 10 ಇದೆ. ಇವಾಗ ದೇಯರ್ ಸಮ್ ಇಸ್ ಮೋರ್ ದ್ಯಾನ್ 11. 7 + 5 12 ಆಗುತ್ತೆ, 9 + 7 16 ಆಗುತ್ತೆ. ಮೋರ್ ದ್ಯಾನ್ 11 ಎರಡೂ ಕಂಡೀಷನ್ ಸ್ಯಾಟಿಸ್ಫೈ ಆಯಿತು. ಸೊ ಇಲ್ಲಿ ಕರೆಕ್ಟ್ ಬರೀಬೇಕು ಎಕ್ಸಿಗೆ ಯಾವ ವ್ಯಾಲ್ಯೂಸ್ ಅಂತ. ಆರ್ಡರ್ಡ್ ಪೇರ್ 5, 7 ತಗೊಂಡ್ರೆ ಇನ್ನೊಂದು 7, 9 ಬರಬೇಕು. 9 ಇಲ್ಲಿ ಬರಲ್ಲ, ಬಟ್ ಎಕ್ಸ್ ಪ್ಲಸ್ 2 ಅಲ್ಲಿ 9 ವ್ಯಾಲ್ಯೂ ಬರುತ್ತೆ. ಇವಾಗ 3 ಮಾರ್ಕ್ಸ್ಗೆ ಇನ್ನೂ ಒಂದು ಪಾಸಿಬಲ್ ಕ್ವೆಶನ್, ಸಾಲ್ವಿಂಗ್ ದ ಇನ್ಇಕ್ವಾಲಿಟಿ. ಸ್ವಲ್ಪ ಇನ್ಇಕ್ವಾಲಿಟಿ ಕಾಂಪ್ಲಿಕೇಟೆಡ್ ಕೊಡ್ತಾರೆ, ಈಸಿ ಕೊಡಲ್ಲ. ಅವಾಗ ಹೆಂಗೆ ಸಾಲ್ವ್ ಮಾಡಬೇಕು ಅಂತ. ಆ್ಯಂಡ್ ಗ್ರಾಫ್ ಆಫ್ ದ ಸೊಲ್ಯೂಷನ್ ನಂಬರ್ ಲೈನ್ ಮೇಲೆ ಡ್ರಾ ಮಾಡಬೇಕು. ಫಸ್ಟು ಇಲ್ಲಿ ಏನು ಕೊಟ್ಟಿದ್ದಾರೆ? ಇನ್ಇಕ್ವಾಲಿಟಿ ಬೈ 2 ಗ್ರೇಟರ್ ದ್ಯಾನ್ ಆರ್ ಈಕ್ವಲ್. ಇಲ್ಲಿ LCM ಇಲ್ಲ, 4 LCM ತಗೋಬೇಕು ಫಸ್ಟು. ಎಕ್ಸ್ ಪ್ಲಸ್ 1 ಹಾಗೆ ಬರೀರಿ. ನೀವು ಹೇಗೆ ಇಕ್ವೇಷನ್ ಸಾಲ್ವ್ ಮಾಡ್ತೀರೋ ಅದೇ ಥರ, ಬಟ್ ಇಲ್ಲಿ ಇಕ್ವೇಷನ್ ಬದಲಿಗೆ ಈಕ್ವಲ್ ಬದಲಿಗೆ ಇನ್ಇಕ್ವಾಲಿಟಿ ಇರುತ್ತೆ. ಇಲ್ಲಿ 4 ಇಲ್ಲ, LCM, ಸೊ ಮಲ್ಟಿಪ್ಲೈ ಬೈ 4 ಡಿವೈಡ್ ಬೈ 4 4 ಆಗುತ್ತೆ. ಸೊ 3x - 4/2 ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು x - 3/4. ಕರೆಕ್ಟಾ? ಸೊ ಇವಾಗ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಅಥವಾ ಈ ಕಡೆ ಒಂದು ಎಲ್ಲ ಈ ಕಡೆ ತಂದು LCM ತೊಗೊಂಡ್ರೂ ಆಗುತ್ತೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿ. 4 × 3x - 4 ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 2 × x - 3. ಇನ್ಇಕ್ವಾಲಿಟಿ ಹಾಗೆ ಇರುತ್ತೆ. 4 3s 12x - 4 4s 16 ಬ್ರ್ಯಾಕೆಟ್ ಓಪನ್ ಮಾಡಿ 2x - 6. ಇವಾಗ ಎಕ್ಸ್ ಟರ್ಮ್ಸ್ ಎಲ್ಲ ಒಂದು ಕಡೆ, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು -6 ಇಲ್ಲೇ ಇದೆ, 16 ಈ ಕಡೆ ಬರುವಾಗ +16 ಆಗುತ್ತೆ. ಸೊ 10x ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 10, x ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 1. ಸೊ ಸೊಲ್ಯೂಷನ್ ಸೆಟ್ ಏನಾಗುತ್ತೆ? ಗ್ರೇಟರ್ ಅಂದರೆ ರೈಟ್ ಸೈಡಿಗೆ, ರೈಟ್ ಸೈಡಲ್ಲಿ ಇನ್ಫಿನಿಟಿ ಇರುತ್ತೆ. ಇನ್ಫಿನಿಟಿ ಯಾವತ್ತೂ ಓಪನ್. 1 ಕ್ಲೋಸ್ಡಾ ಓಪನ್? ಕ್ಲೋಸ್ಡ್, ಯಾಕಂದರೆ ಈಕ್ವಲ್ ಇದೆ. ಸರಿನಾ? ಇವಾಗ ನಂಬರ್ ಲೈನ್ ಮೇಲೆ ಡ್ರಾ ಮಾಡಬೇಕು ಸೊಲ್ಯೂಷನ್. ಈಸಿ. 0 1 2 3 4 -1 -2 -3 ಆ್ಯಂಡ್ ಸೊ ಆನ್. ಇದು ನಂಬರ್ ಲೈನ್. 1 ಇಂದ ಸ್ಟಾರ್ಟ್. 1ಗೆ ಒಂದು ಬಬಲ್ ಹಾಕಿ. ಓಕೆ, ಗ್ರೇಟರ್ ದ್ಯಾನ್ 1 ಅಂದರೆ ರೈಟ್ ಸೈಡ್ ಶೇಡ್ ಮಾಡಬೇಕು. 1 ಇನ್ಕ್ಲೂಡೆಡ್, ಅದಕ್ಕೆ ಬಬಲನ್ನು ಶೇಡ್ ಮಾಡಬೇಕು. ಸೊ ಇಷ್ಟು ರೀಜನ್ ಇಂಡಿಕೇಟ್ಸ್ ದ ಸೊಲ್ಯೂಷನ್ ಆಫ್ ದಿಸ್ ಇನ್ಇಕ್ವಾಲಿಟಿ. ಸೊ ಇದೆಲ್ಲ ಲೀನಿಯರ್ ಇನ್ಇಕ್ವಾಲಿಟಿಗೆ ರಿಲೇಟೆಡ್ ಆಗಿರುವ ಕ್ವೆಶನ್ಸು. ಇಲ್ಲಿ ನೀವು ಮೇಯ್ನಾಗಿ ನೆನ್ಪಿಟ್ಕೋಬೇಕಾಗಿರೋದು ಏನಂದರೆ, ಮಲ್ಟಿಪ್ಲೈ ಬೈ ಅ ನೆಗೆಟಿವ್ ನಂಬರ್ ಅಥವಾ ಡಿವೈಡ್ ಬೈ ನೆಗೆಟಿವ್ ನಂಬರ್ ಇರೋವಾಗ ಮಾತ್ರ ಇನ್ಇಕ್ವಾಲಿಟಿ ಚೇಂಜ್ ಆಗುತ್ತೆ, ಇಲ್ಲಾಂದರೆ ಇನ್ಇಕ್ವಾಲಿಟಿ ರಿವರ್ಸ್ ಆಗಲ್ಲ. ಆ್ಯಡ್ ಮಾಡಿದರೆ, ಸಬ್ಟ್ರ್ಯಾಕ್ಟ್ ಮಾಡಿದರೆ, ಟರ್ಮ್ಸ್ ಎಲ್ಲ ಒಂದು ಕಡೆ ಬರೆದ್ರೆ ಅವಾಗೆಲ್ಲ ಏನೂ ಚೇಂಜಸ್ ಆಗಲ್ಲ. ಸೊಲ್ಯೂಷನ್ ಸೆಟ್ ಬರೆಯೋದು ಹೆಂಗೆ ಅಂತ ಗೊತ್ತಿರಬೇಕು. ರಿಯಲ್ ಲೈನಲ್ಲಾದರೆ ಇಂಟರ್ವಲ್ ಫಾರ್ಮಲ್ಲಿ ಬರಿಬೇಕು. ಶೇಡಿಂಗ್ ಕರೆಕ್ಟ್ ಗೊತ್ತಿರಬೇಕು. ಇಷ್ಟು ಗೊತ್ತಿದ್ರೆ ನಿಮಗೆ ಈ ಚಾಪ್ಟರ್ ತುಂಬ ಈಸಿ ಆಗುತ್ತೆ. ಆ್ಯಂಡ್ ಒನ್ ಆಫ್ ದ ಈಸಿಯೆಸ್ಟ್ ಚಾಪ್ಟರ್ ಕೂಡ ಲೀನಿಯರ್ ಇನ್ಇಕ್ವಾಲಿಟಿ. ಅದರಲ್ಲಿ 5 ಮಾರ್ಕ್ಸ್ ಬರುತ್ತೆ. 5 ಮಾರ್ಕ್ಸ್ ಈಸಿಲಿ ಸ್ಕೋರ್ ಮಾಡ್ಬೋದು. ಅರ್ಥ ಆಯಿತು ಅಂದ್ಕೋತೀನಿ. ಥ್ಯಾಂಕ್ ಯು.